ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನು ಹೇಳಿರಿ. ಸುಳ್ಳು ಹೇಳಿ ನಂಬಿಕೆ ಮಾತ್ರ ಕಳೆದುಕೊಳ್ಳಬೇಡಿ. ಏಕೆಂದರೆ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು, ಆದರೆ ಕಳೆದು ಹೋದ ನಂಬಿಕೆ ಹಿಂದಿರುಗಿ ಬರುವುದಿಲ್ಲ. ದುಷ್ಟರ ಸವಿ ಮಾತಿನ ಜಾಲಕ್ಕೆ ಸಿಲುಕಬೇಡ. ಅವರ ನಾಲಿಗೆಯಲ್ಲಿ ಜೇನುತುಪ್ಪವಿದ್ದರೂ ಹೃದಯದಲ್ಲಿ ಮಾತ್ರ ವಿಷ ತುಂಬಿರುತ್ತದೆ. ಆಯಾಸ ಯಾವಾಗಲೂ ಕೆಲಸದಿಂದ ಆಗಲ್ಲ. ಹೆಚ್ಚಾಗಿ ಚಿಂತೆ, ಹತಾಶೆ, ಭಯ ಮತ್ತು ಅತೃಪ್ತಿಯಿಂದಲೂ ಆಗುತ್ತದೆ. ಒಬ್ಬ ಗಂಡನ ಗೆಲುವಿಗೆ ಮತ್ತು ಸೋಲಿಗೆ ಅರ್ಧ ಕಾರಣ ಹೆಂಡತಿಯೇ ಎನ್ನುವುದು ಎಷ್ಟು ಸತ್ಯವೋ, ಹೆಂಡತಿಯ ಸಂತೋಷಕ್ಕೆ ಮತ್ತು ದುಃಖಕ್ಕೆ ಗಂಡನೇ ಅರ್ಧ ಕಾರಣ ಎನ್ನುವುದು ಅಷ್ಟೇ ಸತ್ಯ. ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಗೆ ಇರುವುದನ್ನು ಪ್ರೀತಿ ಎನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗವಿದ್ದರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎನ್ನುತ್ತಾರೆ. ಶಾಲೆಗಳಲ್ಲಿ ಎದೆಗೆ ಬಿತ್ತುವ ಅಕ್ಷರಗಳಿಗೆ ಮನೆಯಲ್ಲಿ ಹಾಕುವ ಸಂಸ್ಕಾರದ ಗೊಬ್ಬರ ಜೊತೆಯಾಗಿ ಬಿದ್ದಾಗಲೇ ಮನೆಯಲ್ಲಿನ ಗೋಡೆಗಳಲ್ಲಿ ಬಿರುಕು ಬಿಟ್ಟರೂ ಮನಸ್ಸುಗಳು ಗಟ್ಟಿಯಾಗಿರುತ್ತವೆ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು ಪ್ರತಿ ಕ್ಷಣ ವ್ಯರ್ಥವಾಗದಂತೆ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಇರಲು ಕಲಿಯಿರಿ. ಏಕೆಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಕಳೆದು ಹೋದ ಸಮಯವಲ್ಲ. ಒಂದು ಗೆದ್ದಲು ಹುಳುವಿಗೆ ಬಲಿಷ್ಠವಾದ ಗಿಡವನ್ನು ಬೆಳೆಸುವ ತಾಕತ್ತು ಇರುತ್ತದೆ. ಹಾಗೆಯೇ ಒಂದು ಸುಳ್ಳು ಸುಂದರ ವ್ಯಕ್ತಿತ್ವದ ವ್ಯಕ್ತಿಯನ್ನು ವಿರೂಪಗೊಳಿಸಿಬಿಡುತ್ತದೆ. ಯಾರೊಬ್ಬರ ಬಡತನವನ್ನು ನೋಡುವ ಮೂಲಕ ಸಂಬಂಧಗಳನ್ನು ಮುರಿಯಬೇಡಿ. ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ, ಮರ್ಯಾದೆಗಳು ಶ್ರೀಮಂತರ ಮನೆಯಲ್ಲಿ ಸಿಗುವುದಿಲ್ಲ. ಹತ್ತಿಯಂತಿರಬೇಡ, ಹೊಸೆದು ಬಿಡುತ್ತಾರೆ. ಮುಳ್ಳಿನಂತಿರು, ತುಳಿಯುವುದಿರಲಿ, ಮುಟ್ಟುವುದಕ್ಕೂ ಹಿಂಜರಿಯುತ್ತಾರೆ. ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದ್ದೇ ಅಧಿಕಾರ. ನಿಜವನ್ನು ನಿರೂಪಿಸಲು ನಿರಂತರ ಪ್ರಯತ್ನ ಪಡಬೇಕು. ನೈಜ ವ್ಯಕ್ತಿತ್ವ ವ್ಯಕ್ತಪಡಿಸಲು ಮುಖವಾಡ ಕಳಚುವವರೆಗೂ ಕಾಯಬೇಕು. ಯೋಗ್ಯರಿಗೆ ನೀಡಿದ ಪ್ರೀತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅಯೋಗ್ಯರಿಗೆ ನೀಡಿದ ಪ್ರೀತಿ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ. ಯಾವತ್ತಿಗೂ ಯಾರನ್ನೂ ತಿಳಿಯುವುದಕ್ಕೆ ಪ್ರಯತ್ನ ಪಡಬೇಡಿ. ಏಕೆಂದರೆ ಮುಂದೆ ಒಂದಲ್ಲ ಒಂದು ದಿನ ಅವರು ನಿಮಗೆ ಆಸರೆಯಾಗಬಹುದು. ಒಮ್ಮೊಮ್ಮೆ ನಮ್ಮ ಕಷ್ಟದಲ್ಲಿ ನಮಗೆ ಗೊತ್ತಿಲ್ಲದವರೇ ಭಾಗಿಯಾಗಿರುತ್ತಾರೆ. ನಮಗೆ ತುಂಬ ಗೊತ್ತಿದ್ದವರು ಏನೂ ಗೊತ್ತಿಲ್ಲದ ಹಾಗೆ ದೂರ ಉಳಿದು ಬಿಡುತ್ತಾರೆ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತಿದ್ದೇನೆ ಎಂದು ಬೀಗುತ್ತದೆ. ಜೀವನವೂ ಹೀಗೆ. ನಾನೇ ಮೇಲು ಎನ್ನುವವರ ಪಾಡು ಇದೇ ಆಗಿರುತ್ತದೆ. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಈ ದಿನ ಸೋತವನು ನಾಳೆ ಗೆದ್ದೇ ಗೆಲ್ಲುತ್ತಾನೆ. ಕಾಲದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ದೃಢ ಮನಸ್ಸಿನಿಂದ ಮುನ್ನಡೆದರೆ ಗೆಲುವಿನ ಬಾಗಿಲು ನಮಗಾಗಿ ತೆರೆದಿರುತ್ತದೆ. ಬೆಟ್ಟ ಎಂದಿಗೂ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ. ಆದರೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣವಾದರೆ ನಿಮ್ಮ ಜೀವನವು ಸಂತಸದಿಂದ ಕೂಡಿರುತ್ತದೆ. ನೀನು ಏನನ್ನು ಕೊಡುವೆ ಅದನ್ನೇ ಮರಳಿ ಪಡೆಯುವೆ. ವ್ಯಕ್ತಿಯೊಬ್ಬನನ್ನು ನಂಬುವುದರಿಂದ ಕಲಿಯಬಹುದಾದ 2 ಪಾಠಗಳು. ಜೀವನದುದ್ದಕ್ಕೂ ಜೊತೆಯಾಗಿರುತ್ತಾನೆ, ಇಲ್ಲವೇ ಜೀವನಕ್ಕೊಂದು ಪಾಠ ಕಲಿಸುತ್ತಾನೆ. ಓದಿಕೊಂಡಿದ್ದೇನೆ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರೆಂದು ಅಂದುಕೊಳ್ಳಬಾರದು. ಪುಸ್ತಕವು 4 ಭಾಗ ಬುದ್ಧಿ ಕಲಿಸಿದರೆ ಅನುಭವ 12 ಜೀವನ ಕಲಿಸುತ್ತಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಭೂಮಿಯೇ ಅದಕ್ಕೆ ಆರಂಭ ಮತ್ತು ಅಂತ್ಯವಾಗಿರುತ್ತದೆ.